ಎಲ್ರಿಗೂ ನಮಸ್ಕಾರ. ಸ್ಪೀಕಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿನ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಸೊ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯಲ್ಲಿ ಒಂದು ಏನು ಪೇಮೆಂಟ್ ಮಾಡಬೇಕಿತ್ತು ಆ ವ್ಯವಸ್ಥೆ ಸರಿಪಡಿಸೋ ಉದ್ದೇಶದಿಂದ ಇಲ್ಲಿವರೆಗೂ ಅಪ್ಲಿಕೇಶನ್ ಸಲ್ಲಿಸುವಂತಹ ಒಂದು ಲಿಂಕನ್ನು ಆ್ಯಕ್ಟಿವೇಟ್ ಮಾಡಿರಲಿಲ್ಲ. ಇವಾಗ ಆ್ಯಕ್ಟಿವೇಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗೆ ನೇರ ನೇಮಕಾತಿಗೆ ಸಂಬಂಧ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ 20/2/2024 ವಿವರವಾದ ಅಧಿಸೂಚನೆಯನ್ನು ಪ್ರಕಟಿಸಲಾಗಿರುತ್ತದೆ. ಪ್ರಾಧಿಕಾರದ ಅಧಿಸೂಚನೆಯಲ್ಲಿ ದಿನಾಂಕ 3/4/2024 ಅರ್ಜಿ ಸಲ್ಲಿಸಲು ಅವಕಾಶ ಅಂತ ನೀಡಲಾಗಿರುತ್ತದೆ. ಆದರೆ ಆನ್ಲೈನ್ ಅರ್ಜಿಯಲ್ಲಿ ಕೆಲವು ಬದಲಾವಣೆಗಳ ಕಾರಣ ಅರ್ಜಿಯ ಸಲ್ಲಿಸುವ ದಿನಾಂಕವನ್ನು ಮುಂದೂಡಲಾಗುತ್ತೆ ಅಂತ 7/3/2024 ಒಂದು ಪ್ರಕಟಣೆಯನ್ನು ಹೊರಡಿಸಿದ್ರು. ಅದರಂತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟ ಮಾಡಿದ್ದಾರೆ. ಇವಾಗ ಈ ವೇಳಾಪಟ್ಟಿಯನ್ನು ನೋಡ್ಕೋಬಹುದು. ಇಂಗ್ಲಿಷ್ ಮಾಧ್ಯಮದವರೆಗೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಯಾವಾಗಿಂದ ಅರ್ಜಿ ಹಾಕ್ಬೋದು ಅಂದರೆ 5ನೇ ತಾರೀಕಿಂದ ಪ್ರಾರಂಭವಾಗಿದೆ. ಸೊ ಏಪ್ರಿಲ್ 5, 2024 ಲಿಂಕ್ ಆ್ಯಕ್ಟಿವೇಟ್ ಆಗಿದೆ. ಇವತ್ತಿಂದ ಹೋಗಿ ಅರ್ಜಿಗಳನ್ನು ಹಾಕ್ಬೋದು. ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದ್ಬಿಟ್ಟು ಮೇ 4, 2024 ಮತ್ತು ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆ ದಿನಾಂಕ ಮೇ 7, 2024. ಈ 3 ದಿನಾಂಕಗಳು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ದಯವಿಟ್ಟು ಮುಂದಿನ ತಿಂಗಳು 4ನೇ ತಾರೀಕು ಒಳಗಡೆ ಅಂದರೆ ಕೊನೆ ವಾರಕ್ಕಂತೂ ಹೋಗ್ಬೇಡಿ, ಅದಕ್ಕೂ ಮುಂಚೆ ಅರ್ಜಿ ಹಾಕ್ಬಿಡಿ. ಜೊತೆಗೆ ಅರ್ಜಿ ಶುಲ್ಕವನ್ನು ಕೊನೆ ದಿನಾಂಕದವರೆಗೂ ಉಳಿಸ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಬೇಗ ಅರ್ಜಿ ಶುಲ್ಕವನ್ನು ಕೂಡ ಬೇಗ ಪಾವತಿ ಮಾಡಿಬಿಡಿ. ಅರ್ಜಿ ಹಾಕ್ಬಿಟ್ಟು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಲಿಲ್ಲ ಅಂದರೆ ಊರ್ಜಿತ ಆಗೋದಿಲ್ಲ, ಅರ್ಜಿ ಕೂಡ ತಿರಸ್ಕೃತವಾಗ್ತವೆ. ಸೊ 5/4/2024 7/5/2024 ನಿಮಗೆ ಅರ್ಜಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅರ್ಜಿಯ ಫಾರ್ಮ್ಯಾಟ್ ಆಗಿದೆ ಅಂತ ಸಣ್ಣದಾಗಿ ಇವಾಗ ನಿಮಗೆ ತಿಳಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಹೆಚ್ಚಿನ ಮಾಹಿತಿಗೆ ನೀವು ಟೆಲಿಗ್ರಾಮ್ಗೆ ಜಾಯ್ನ್ ಆಗ್ಬೋದು. ಈ ಕುರಿತು ಹಲವಾರು ವಿಡಿಯೋಗಳು ಇನ್ಮೇಲೆ ಅಂದರೆ ಈ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ನಮ್ಮ ಚಾನಲಲ್ಲಿ ಬರ್ತಾ ಹೋಗ್ತವೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ನೀವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವೆಬ್ಸೈಟ್ಗೆ ಭೇಟಿಯನ್ನು ಕೊಡ್ಬೋದು. ಅದಾದಮೇಲೆ ಇಲ್ಲಿ ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ನೇಮಕಾತಿಗಳು ಅನ್ನೋ ಒಂದು ಆಪ್ಷನ್ ಬರುತ್ತೆ. ಇದನ್ನು ನೀವು ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮಗೆ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಯ ನೇಮಕಾತಿ ಅಂತ ಬರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಮಾಡಿಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿ ಇದೆ ನೋಡಿ. ಆನ್ಲೈನ್ ಅರ್ಜಿ ಸಲ್ಲಿಸುವಂಥ ಲಿಂಕ್ ಇದು. ಆನ್ಲೈನ್ ಅರ್ಜಿ ಸಲ್ಲಿಕೆ ವೇಳಾಪಟ್ಟಿಗೆ ಏನು ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಅದು ಇಲ್ಲಿದೆ. ತಿದ್ದುಪಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರಲ್ಲ, ಅದು ಪ್ರೀವಿಯಸ್ಲಿ ಎಷ್ಟು ಮಾಹಿತಿಗಳು ಬಂದಿದ್ದು ಎಲ್ಲ ಮಾಹಿತಿಗಳು ಒಂದೇ ಕಡೆ ಇರ್ತವೆ. ಈಗ ಇದನ್ನು ಕ್ಲಿಕ್ ಮಾಡಿ ಆನ್ಲೈನ್ ಅರ್ಜಿ ಸಲ್ಲಿಕೆ ವಿಧಾನ 5 ಭಾಗಗಳಾಗಿ ವಿಂಗಡಿಸಿದ್ದಾರೆ. ಮೊದಲನೇದಾಗಿ ಸಬ್ಮಿಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಅಂಡರ್ ದ ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಫ್ ಕರ್ನಾಟಕ. ಇದನ್ನು ಮೊದಲು ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ಫಿಲ್ ಮಾಡಿ. ಅದಾದ ಮೇಲೆ 2ನೇ ಹಂತ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರ್. ಸಿಗ್ನೇಚರ್ನ 2ನೇ ಹಂತಲ್ಲಿ ಅಪ್ಲೋಡ್ ಮಾಡಬೇಕು. ಅದಾದಮೇಲೆ ಶುಲ್ಕ ಪಾವತಿ ಮಾಡಬೇಕು. ಕೊನೆಗೆ ಶುಲ್ಕ ಪಾವತಿ ಮಾಡಿದ್ಮೇಲೆ ಪಾವತಿಯ ಸ್ಥಿತಿಯನ್ನು ಪರಿಶೀಲಿಸಿ ಶುಲ್ಕ ಪಾವತಿ ಸಕ್ಸಸ್ಫುಲ್ ಆಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ಎಲ್ಲ ಆದಮೇಲೆ ಕೊನೆಗೆ ಅದನ್ನು ಪ್ರಿಂಟ್ ತೆಗೆದು ಇಟ್ಕೋಬೇಕು. ಮೊದಲನೇ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒಂದಿಷ್ಟು ಮಾಹಿತಿಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ನೀವು ಕ್ಲಿಕ್ ಮಾಡಿ ನೋಡ್ಬೋದು. ಮೊದಲನೇದಾಗಿ ಸೆಲೆಕ್ಟ್ ಯುವರ್ ಪೋಸ್ಟ್, ಹುದ್ದೆಯನ್ನು ಆಯ್ಕೆ ಮಾಡಿ ಅಂತಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಯಾವ ಡಿಸ್ಟ್ರಿಕ್ಗೆ ಹಾಕ್ತೀರಾ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. 2ನೇ ಹಂತದಲ್ಲಿ ನಿಮ್ಗೆ ಯಾವ ಡಿಸ್ಟ್ರಿಕ್ಕಿಗೆ ಅರ್ಜಿ ಹಾಕ್ಬೋದು. ಇಲ್ಲಿ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಅದಾದಮೇಲೆ SSLC ಅಂಕಪಟ್ಟಿಯನ್ನು ತೆಗೆದುಕೊಂಡು ಅದರಲ್ಲಿ ಯಾವ ರೀತಿ ನಿಮ್ಮ ಹೆಸರಿದೆ, SSLC ಅಂಕಪಟ್ಟಿಯಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇದೆ, ನಿಮ್ಮ ತಂದೆ ತಾಯಿ ಹೆಸರು ಯಾವ ರೀತಿ ಇದೆ ಅದನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಲಿಂಗ ಇದನ್ನು ಎಂಟ್ರಿ ಮಾಡಿ. ಮೀಸಲಾತಿ ಪ್ರವರ್ಗ ಯಾವುದಕ್ಕೆ ಬರುತ್ತೆ ನಿಮ್ಮ ಕ್ಯಾಟಗರಿ ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ SSLC ಅಂಕಪಟ್ಟಿಯಲ್ಲಿ ಇರುವಂತೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು 9ರಲ್ಲಿ ಪರ್ಮನೆಂಟ್ ಅಡ್ರೆಸ್ ಕಾಯಂ ವಿಳಾಸ ಏನಿರುತ್ತೆ ನಿಮ್ಮದು ಅದನ್ನು ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ತಾಲೂಕನ್ನು ಸೆಲೆಕ್ಟ್ ಮಾಡಿ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡಿ, ಸ್ಟೇಟನ್ನು ಸೆಲೆಕ್ಟ್ ಮಾಡಿ, ಪಿನ್ನನ್ನು ಎಂಟ್ರಿ ಮಾಡಿದ್ರೆ ಇಷ್ಟು ವ್ಯವಸ್ಥೆ ನಿಮ್ಮದು ಕಂಪ್ಲೀಟ್ ಆಗುತ್ತೆ. ನಿಮ್ಮ ಪರ್ಮನೆಂಟ್ ವಿಳಾಸ ಮತ್ತು ಸಂವಹನ ವಿಳಾಸ ಅಂದರೆ ಕಮ್ಯುನಿಕೇಟ್ ಮಾಡೋದಕ್ಕೆ ಮತ್ತು ಪರ್ಮನೆಂಟ್ 2 ಅಡ್ರೆಸ್ ಒಂದೇ ಆಗಿದ್ದರೆ ಎಸ್ ಅಂತ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಎಸ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಬಿಟ್ರೆ ನೀವು ಮೇಲ್ಗಡೆ ಏನು ಸೆಲೆಕ್ಟ್ ಮಾಡಿರ್ತೀರ ಅದೇ ವಿಳಾಸ ಇಲ್ಲಿ ಬರುತ್ತೆ ಯಥಾವತ್ತು. 2 ಬೇರೆ ಬೇರೆ ಇರಲಿ ಅಂತ ಹೇಳಿದ್ರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಕೂಡ ಇಲ್ಲಿ ಸಪರೇಟಾಗಿ ಫಿಲ್ ಮಾಡ್ಬೋದು. ಕಮ್ಯುನಿಕೇಷನ್ ಅಡ್ರೆಸ್ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಯಾವ ಅಡ್ರೆಸ್ಸನ್ನು ಕೊಡ್ತೀರಾ ಅಂತ. ಸೊ ಪರ್ಮನೆಂಟ್ ಅಂದರೆ ನಿಮ್ಮ ಕಾಯಂ ವಿಳಾಸ ಒಂದು ಕಡೆ ಇದ್ದು ನೀವು ಬೇರೆ ಊರಲ್ಲಿದ್ದು ಈಗ ಬೇರೆ ಸ್ಥಳದಲ್ಲಿ ವಾಸ ಇದ್ದರೆ ನೀವು ಇದನ್ನು ಬೇರೆ ಬೇರೆಯಾಗಿ ಕೊಟ್ಕೋಬೋದು. ಕಾಯಂ ವಿಳಾಸಕ್ಕೆ ನಿಮ್ಮ ಮನೆ ಅಡ್ರೆಸ್ಸನ್ನು ಕೊಡ್ಬೋದು. ಕಮ್ಯುನಿಕೇಷನ್ಗೆ ನೀವು ಪ್ರೆಸೆಂಟ್ ಇರುವಂಥ ಅಡ್ರೆಸ್ಸನ್ನು ಕೊಡ್ಬೋದು. ನಿಮ್ಮ 2 ವಿಳಾಸಗಳು ಒಂದೇ ಇದೆ ಅಂದಾಗ
ಪರ್ಮನೆಂಟ್ ಅಡ್ರೆಸ್ಸನ್ನು ಇಲ್ಲಿ ಎಂಟ್ರಿ ಮಾಡಿಬಿಟ್ಟು ಎಸ್ ಅಂತ ಕೊಟ್ಬಿಟ್ರೆ ಮೇಲ್ಕಂಡ ವಿಳಾಸ ಏನು ಎಂಟ್ರಿ ಮಾಡಿರ್ತಾರೆ ಅದೇ ಇಲ್ಲಿ ಕೂಡ ಬರುತ್ತೆ. ಅದಾದಮೇಲೆ ಇಲ್ಲಿರ್ತಕ್ಕಂಥ ಕಾಲಮ್ಗಳನ್ನು ಫಿಲಪ್ ಮಾಡ್ಕೊಳ್ಳಿ. ಸಂಪೂರ್ಣವಾಗಿ ಮೀಸಲಾತಿಗಳ ಕುರಿತು ಆರ್ ಯು ಮ್ಯಾರಿಡ್ ಅಂತ ಇರುತ್ತೆ, ಗ್ರಾಮೀಣ ಅಭ್ಯರ್ಥಿಯೇ, ಕನ್ನಡ ಮಾಧ್ಯಮ ಅಭ್ಯರ್ಥಿಯೇ, ಈ ರೀತಿಯಾದಂಥ ಮಾಹಿತಿಗಳಿರುತ್ತೆ. ನೋ ಅಂತ ಹೇಳಿದ್ರೆ ನೋ ಅಂತ ಇರಲಿ, ಎಸ್ ಅಂತ ಹೇಳಿದ್ರೆ ನೀವು ಆ ಒಂದು ಇದೆ ನಿಮ್ಮ ಸರ್ಟಿಫಿಕೇಟ್ ಇದೆ ಅಂತ ಹೇಳಿದ್ರೆ ಎಸ್ ಅನ್ನೋದಕ್ಕೆ ನೀವು ಕನ್ವರ್ಟ್ ಮಾಡ್ಕೋಬೇಕು. ಕೆಲವೊಂದಕ್ಕೆ ಆರ್ ಡಿ ನಂಬರನ್ನು ಕೂಡ ಕೇಳುತ್ತೆ. ಆ ಆರ್ ಡಿ ನಂಬರನ್ನು ಆರ್ಟ್ಸ್ ಸಮಯದಲ್ಲಿ ಎಂಟ್ರಿ ಮಾಡಬೇಕು. ಅದಾದಮೇಲೆ 20th ನೀವು ನೋಡ್ತಿದ್ದಾರೆ SSLC ರಿಜಿಸ್ಟರ್ ನಂಬರ್ನ ಕೇಳ್ತಾ ಇದೆ. ಅದಾದಮೇಲೆ ಸೆಲೆಕ್ಟ್ ಕ್ವಾಲಿಫಿಕೇಷನ್ ಅಂತಿದೆ, ಕ್ವಾಲಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. PUC ಇದಕ್ಕೆ ಕ್ವಾಲಿಫಿಕೇಷನು ಅಥವಾ ಅದಕ್ಕೆ ಈಕ್ವಾಲೆಂಟ್ ಆದಂಥ ಒಂದು ಎಜುಕೇಷನ್ನ ಮಾಡಿರಬೇಕು. ಪರ್ಸೆಂಟೇಜಲ್ಲಿದೆಯಾ, CGPAದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಪರ್ಸೆಂಟೇಜಲ್ಲಿದ್ದರೆ ಪರ್ಸೆಂಟೇಜ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಂಕಗಳನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಪ್ರಮಾಣ ಪತ್ರ ನೀಡಿದಂಥ ಮಂಡಳಿ ಯಾವುದು ಅದನ್ನು ಎಂಟ್ರಿ ಮಾಡಿ. ಸರ್ಕಾರಿ ನೌಕರರ, ಸ್ಟೇಟ್ ಅಥವಾ ಸೆಂಟ್ರಲ್ ಗೌರ್ಮೆಂಟ್ನ ನೌಕರರ ಅಂತಿದೆ. ಇವೆಲ್ಲ ಮಾಹಿತಿಗಳು ನಿಮ್ಗೆ ಗೊತ್ತಾಗುತ್ತೆ, ಇವನ್ನೆಲ್ಲ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಅದಾದಮೇಲೆ 25 ಆಧಾರ್ ಎಂಟರ್ ದ ಲಾಸ್ಟ್ 4 ಡಿಜಿಟ್ಸ್ ಆಫ್ ಆಧಾರ್ ನಂಬರ್, ನಿಮ್ಮ ಆಧಾರ್ ಸಂಖ್ಯೆಯ ಕೊನೆ 4 ಸಂಖ್ಯೆಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಅದಾದಮೇಲೆ ಯಾವ ಪರೀಕ್ಷಾ ಕೇಂದ್ರದಲ್ಲಿ, ಯಾವ ಜಿಲ್ಲಾ ಪರೀಕ್ಷಾ ಕೇಂದ್ರದಲ್ಲಿ ನೀವು ಪರೀಕ್ಷೆಯನ್ನು ಬರೆಯೋಕ್ಕೆ ಇಚ್ಛೆ ಮಾಡ್ತೀರಾ ಅಂತ ಕೇಳ್ತಾ ಇದೆ. ಅಲ್ಲಿ ನೀವು ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಸೆಲೆಕ್ಟ್ ಮಾಡಿ. ಆ್ಯನ್ಯುವಲ್ ಇನ್ಕಮ್, ನಿಮ್ಮ ಇನ್ಕಮ್ ಸರ್ಟಿಫಿಕೇಟಲ್ಲಿ ಇರತಕ್ಕಂಥ ಆ್ಯನ್ಯುವಲ್ ಇನ್ಕಮ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ಎಂಟ್ರಿ ಮಾಡಿ. ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಪ್ರಿವ್ಯೂ ತೊಗೊಂಡು ಒಂದು ಸಲ ಚೆಕ್ ಮಾಡಿ ನೀವು ಈ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಾದಮೇಲೆ ನಿಮಗೆ ರಿಜಿಸ್ಟರ್ ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ. ಅದನ್ನು ಇಟ್ಕೊಂಡು ನೀವು ಮುಂದಿನ ಹಂತಗಳಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ನೋಡಿ, ಅಪ್ಲೋಡ್ ಫೋಟೋ ಸಿಗ್ನೇಚರ್ ಅಂತ ಇದೆಯಲ್ಲ, ಇಲ್ಲಿ ನಿಮ್ಗೊಂದು ಅಪ್ಲಿಕೇಶನ್ ಐ ಡಿ ಬರುತ್ತೆ. ಫಸ್ಟ್ ಹಂತವನ್ನು ಕ್ಲಿಯರ್ ಮಾಡಿದ್ಮೇಲೆ ಆ ಒಂದು ಐ ಡಿಯನ್ನು ಇಲ್ಲಿ ಎಂಟ್ರಿ ಮಾಡಿ. ನಿಮ್ಮ ಮೊಬೈಲ್ ನಂಬರ್, ಇಮೇಲ್ ಐ ಡಿ ಎರಡಕ್ಕೂ ಬರುತ್ತೆ. ಆ ಐ ಡಿಯನ್ನು ಇಲ್ಲಿ ಎಂಟ್ರಿ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ನ ಕಂಟಿನ್ಯೂ ಮಾಡ್ಬೋದು. ಅಂದರೆ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಬೋದು. ಒಂದು ಸಲ ಫೋಟೋ ಸಿಗ್ನೇಚರ್ನ ಅಪ್ಲೋಡ್ ಮಾಡಿದ್ಮೇಲೆ ಫೀ ಪೇಮೆಂಟ್ ಅಂತ ಬರುತ್ತೆ. ಫೀ ಪೇಮೆಂಟ್ಗೆ ಮತ್ತೆ ನೀವು ಕ್ಲಿಕ್ ಮಾಡಿ ಮತ್ತೆ ಅಪ್ಲಿಕೇಶನ್ ಐ ಡಿ ಎಂಟ್ರಿ ಮಾಡಿ ಫೀ ಪೇಮೆಂಟನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟೇಟಸನ್ನು ಚೆಕ್ ಮಾಡಿ. ಫೀ ಪೇಮೆಂಟ್ ಮಾಡಿದ್ಮೇಲೆ ಸ್ಟೇಟಸ್ ಸಕ್ಸಸ್ಫುಲ್ ಆಗಿದೆಯಾ ಅನ್ನೋದನ್ನ ಚೆಕ್ ಮಾಡಿಕೊಂಡು ಕೊನೆಯದಾಗಿ ಪ್ರಿಂಟ್ ಅಪ್ಲಿಕೇಶನ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ಆ್ಯಸ್ ಯೂಶುವಲ್ ಮತ್ತೆ ಅಪ್ಲಿಕೇಶನ್ ಐ ಡಿನ ಎಂಟ್ರಿ ಮಾಡಿ ಫೈನಲ್ ಪ್ರಿಂಟನ್ನು ನೀವು ತೊಗೋಬೋದು. ಈ ರೀತಿ ನೀವು ಅರ್ಜಿಗಳನ್ನು ಬಹಳ ಸರಳವಾಗಿ ಹಾಕೋಬೋದಾಗಿರುತ್ತೆ. ಸೊ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಂಡಿರ್ತೀನಿ. ಇದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಟೆಲಿಗ್ರಾಮಲ್ಲೂ ಕೂಡ ಹಾಕಿರ್ತೀನಿ. ಅರ್ಹ ಅಭ್ಯರ್ಥಿಗಳು ದಯವಿಟ್ಟು ಹೋಗಿ ಈಗಲೇ ಅರ್ಜಿ ಹಾಕೊಳ್ಳಿ. ಲಾಸ್ಟ್ ಮಿನಿಟ್ ತುಂಬ ರಶ್ ಆಗುತ್ತೆ, ಇದಕ್ಕೆ ಕಾಂಪಿಟೇಷನ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಕೊನೆ ದಿನಾಂಕದವರೆಗೂ ಯಾರೂ ಕಾಯ್ದೇನೆ ಆದಷ್ಟು ಬೇಗ ಅರ್ಜಿಗಳನ್ನು ಹಾಕುವ ಕಡೆ ನೀವು ಮುಖ ಮಾಡಬೇಕಾಗತ್ತೆ. ಇನ್ನು ಈ ಪರೀಕ್ಷೆಗೆ ಸಂಬಂಧಪಟ್ಟ ಪರೀಕ್ಷಾ ತಯಾರಿಯ ವಿಡಿಯೋಗಳು ಈ ಚಾನಲಲ್ಲಿ ಬರ್ತಾ ಹೋಗ್ತವೆ, ನೀವು ಫಾಲೋ ಮಾಡ್ಬೋದು. ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗ್ಬೋದು, ಅಲ್ಲಿ ಕೂಡ ನಿಮಗೆ ಕ್ವಿಜ್ ಕಾರ್ಯಕ್ರಮಗಳನ್ನು ನೀಡಲಾಗುತ್ತೆ ಈ ಒಂದು ಪರೀಕ್ಷೆಯ ತಯಾರಿಗಾಗಿ. ಇದಿಷ್ಟು ಇಂದಿನ ವಿಡಿಯೋದಲ್ಲಿ ಮಾಹಿತಿಗಳು. ಈ ಮಾಹಿತಿಗಳು ಯೂಸ್ಫುಲ್ ಅನ್ಸಿದ್ರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಎಲ್ರಿಗೂ ಧನ್ಯವಾದಗಳು.